ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆ ಮಾಡೋದೇ ಹೋದಾದ್ರೆ ಅವರಿಗೆ ನಮ್ಮ ಬೆಂಬಲವಿದೆ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಅಂತ ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿ ಗೆದ್ದಿದ್ದಂಥ ಕ್ಷೇತ್ರ ಈಗ ತೆರವಾಗಿರೋದ್ರಿಂದ ಅಲ್ಲಿ ಯಾರ ಸ್ಪರ್ಧೆ ಅನ್ನೋ ಪ್ರಶ್ನೆ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ ಅಂತ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ನಿಖಿಲ್ ನಿಂತರೂ ಕೂಡ ಅವರಿಗೆ ನಾವು ಸಹಕಾರ ಮಾಡ್ತೀವಿ. ರಾಷ್ಟ್ರೀಯ ನಾಯಕರ ಭೇಟಿ ಮಾಡಿದ್ದೀನಿ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನಾನು ಭೇಟಿ ಮಾಡಿದ್ದೀನಿ. ಸ್ಪರ್ಧೆ ಬಗ್ಗೆ ಬಹುಪಾಲು ನಿರ್ಣಯ ಕುಮಾರಸ್ವಾಮಿ ಅವರೇ ಮಾಡ್ತಾರೆ. ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯವನ್ನ ಕುಮಾರಸ್ವಾಮಿ ಅವರ ಆಶೀರ್ವಾದ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಇವತ್ತು ಮಾತನಾಡಿದ್ರು. ಮತ್ತು ಯಾರೇ ಅಭ್ಯರ್ಥಿ ಆದರೂ ಅವರಿಗೆ ನಮ್ಮ ಬೆಂಬಲ ಇದೆ ಅಂತಂದ್ರು. ಯಾವುದೇ ಒಳಸಂಚು ಮಾಡೋದಿಲ್ಲ ಅಂತಂದ್ರು. ದೆಹಲಿಯಲ್ಲಿ ಇವತ್ತು ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಇಲ್ಲ, ನನಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದ್ರು ಕೂಡ ನಾನು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನಾನು ಎಲ್ಲ ಚುನಾವಣೆಗಳಲ್ಲೂ ಸಿದ್ಧವಾಗೇ ಇದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಗೊಂದಲ ಇದೆ, ಜಟಿಲ ಇದೆ ಸಮಸ್ಯೆ. ನೀವೇ ಕೇಳ್ತಾ ಇದ್ದೀರಿ ಪ್ರಶ್ನೆನ, ಯಾವ್ಯಾವ ಸಿಂಬಲಲ್ಲಿ ಸ್ಪರ್ಧೆ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಇದು ಅಂತಿಮವಾಗಿ JDS ಮತ್ತು BJPಯ ನಾಯಕರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಮನಸ್ಸು ಮಾಡಿ ನಿರ್ಣಯ ತಗೋಬೇಕಾಗತ್ತೆ. ನೋಡೋಣ ಹಿರಿಯರು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ಯೋಗೇಶ್ವರ್ ಅವರು ಒಂದು ವೇಳೆ ನಾಯಕರು ನಿರ್ಧಾರ ಮಾಡಿದ ಹಾಗೆ JDS ಪಕ್ಷದ ಚಿಹ್ನೆಯಿಂದ ನಿಲ್ಲಬೇಕು ಅಂತ ಹೇಳಿದ್ರೆ ನಿಲ್ತಾರಾ ಅಂತ? ಈಗ NDA ನಾವಿಬ್ಬರು ಮೈತ್ರಿ ಆಗಿರೋದ್ರಿಂದ ನಮ್ಮ ವರಿಷ್ಠರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸಬೇಕಾಗತ್ತೆ. ನಮ್ಮ ನಾಯಕರು ಏನು ಹೇಳ್ತಾರೆ ಅದಂತೂ ನಡ್ಕೋಬೇಕಾಗ್ತದೆ. ಈಗ ನಿಖಿಲ್ ಕುಮಾರಸ್ವಾಮಿ ಆದ್ರೇನು, ನಾನಾದ್ರೇನು, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾದ್ರೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯ ಒಳಸಂಚಿಲ್ಲ. ನಾನು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಗೆಲ್ಲಬೇಕು. ಇಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿನ ನೀವೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ.